ನಮಸ್ತೆ. ಈ ವಿಡಿಯೋದಲ್ಲಿ ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಬಳಸುವಂತಹ ತಾಳವಾದ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಗೀತಂ, ವಾದ್ಯಂ, ನೃತ್ಯಂ ಚ ಸಂಗೀತಮುಚ್ಯತೆ. ಸಂಗೀತ ಎಂದರೆ ಹಾಡು, ವಾದ್ಯ ಹಾಗೂ ನೃತ್ಯ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸಂಗೀತ ವಾದ್ಯವನ್ನು ಭಾರತ ದೇಶವು ಹೊಂದಿದೆ. ನಮ್ಮ ದೇಶದಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಾದ್ಯಗಳಿವೆ. ವಾದ್ಯದ ವರ್ಗೀಕರಣವು 2ನೇ ಶತಮಾನದ ಭರತನ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಸಂಗೀತ ವಾದ್ಯವನ್ನು ಶಾಸ್ತ್ರಜ್ಞರು 4 ವಿಧವಾಗಿ ವಿಂಗಡಿಸಿದ್ದಾರೆ. ಅವು ಯಾವುವೆಂದರೆ ತತವಾದ್ಯ, ಸುಷಿರವಾದ್ಯ, ಅವನದ್ಧವಾದ್ಯ, ಘನವಾದ್ಯ. ತತವಾದ್ಯ ತಂತಿವಾದ್ಯವನ್ನು ತತವಾದ್ಯ ಎಂದು ಕರೆಯುತ್ತಾರೆ. ಶ್ರುತಿಗಾಗಿ ತಂಬೂರಿ, ಏಕನಾದವನ್ನು ಉಪಯೋಗಿಸುತ್ತಾರೆ. ಸಂಗೀತ ನುಡಿಸಲು ವೀಣೆ, ಪಿಟೀಲು, ಗೋಟುವಾದ್ಯ, ಮ್ಯಾಂಡೋಲಿನ್, ಸಿತಾರ್ ಮುಂತಾದವುಗಳನ್ನು ಬಳಸುತ್ತಾರೆ. ವೀಣೆ, ತಂಬೂರಿ, ಗೋಟುವಾದ್ಯ, ಸಿತಾರ್ಗಳನ್ನು ಮೀಟಿ ನುಡಿಸುತ್ತಾರೆ. ಪಿಟೀಲು ಮತ್ತು ಸಾರಂಗಿಯನ್ನು ಕಮಾನಿನ ಸಹಾಯದಿಂದ ನುಡಿಸುತ್ತಾರೆ. ಬೇಟೆಯಾಡಲು ಬಳಸುತ್ತಿದ್ದಂತಹ ಬಿಲ್ಲು ಬಾಣದ ಹೆದೆಯನ್ನು ಎಳೆದಾಗ ಧನುಷ್ಟಾಂಕಾರವು ಮೂಡಿಬಂದಿತು. ಇದರಿಂದ ತತನಾದವು ಉಗಮವಾಯಿತು ಎಂದು ಹೇಳಲಾಗುತ್ತದೆ. ಸುಷಿರವಾದ್ಯ ಗಾಳಿಯ ಸಹಾಯದಿಂದ ನುಡಿಸುವ ವಾದ್ಯಕ್ಕೆ ಸುಷಿರವಾದ್ಯ ಎಂದು ಕರೆಯುತ್ತಾರೆ. ಸುಷಿರವಾದ್ಯವು ರಂಧ್ರಸಹಿತ ಹಾಗೂ ರಂಧ್ರರಹಿತ ವಾದ್ಯಗಳು ಎಂದು 2 ವಿಧ. ಕೊಳಲು, ನಾದಸ್ವರ ಇವು ರಂಧ್ರಸಹಿತವಾದರೆ ಕೊಂಬು, ಕಹಳೆ ರಂಧ್ರರಹಿತ ವಾದ್ಯಗಳಾಗಿವೆ. ಕೀಟಗಳಿಂದ ಕೊರೆದು ರಂಧ್ರ ಮಾಡಿದ ಬಿದಿರಿನೊಳಗೆ ಗಾಳಿಯು ಪ್ರವೇಶಿಸಿದಾಗ ಬಂದ ಧ್ವನಿಯಿಂದ ಸುಷಿರವಾದ್ಯವು ಹುಟ್ಟಿತು ಎಂದು ಹೇಳಲಾಗುತ್ತದೆ. ಅವನದ್ಧವಾದ್ಯ ಚರ್ಮದ ಸಹಾಯದಿಂದ ನುಡಿಸುವ ವಾದ್ಯಕ್ಕೆ ಅವನದ್ಧವಾದ್ಯ ಎನ್ನುತ್ತಾರೆ. ಮರದಲ್ಲಿ ಮಾಡಿದ ಚಕ್ರಾಕಾರದ ಬೆಳೆಗೆ ಚರ್ಮವನ್ನು ಹೊದಿಸಿ ಅದರ ಮೇಲೆ ತಟ್ಟಿ ನುಡಿಸುವುದಕ್ಕೆ ಅವನದ್ಧವಾದ್ಯ ಎನ್ನುತ್ತಾರೆ. ಅವನದ್ಧವಾದ್ಯಗಳನ್ನು ತಾಳವಾದ್ಯಗಳಾಗಿ ನಾವು ಬಳಸುತ್ತೇವೆ. ಮೃದಂಗ, ತಬಲ, ಖಂಜರ ಇವು ಅವನದ್ಧವಾದ್ಯಗಳಾಗಿವೆ. ಬೇಟೆಯಾಡಿದ ಪ್ರಾಣಿಗಳ ಚರ್ಮದಿಂದ ಬಂದಂತಹ ಧ್ವನಿ ವಿಶೇಷದಿಂದ ಅವನದ್ಧವಾದ್ಯವು ಹುಟ್ಟಿತು ಎಂದು ಹೇಳಲಾಗುತ್ತದೆ. ಘನವಾದ್ಯ ಮಣ್ಣಿನಿಂದ ಅಥವಾ ಲೋಹದಿಂದ ಮಾಡಿದ ವಾದ್ಯಕ್ಕೆ ಘನವಾದ್ಯ ಎಂದು ಕರೆಯುತ್ತಾರೆ. ತಾಳ ಮತ್ತು ಘಟವು ಅವನದ್ಧವಾದ್ಯಕ್ಕೆ ಉದಾಹರಣೆಯಾಗಿದೆ. ಪಾತ್ರೆಗಳ ಶಬ್ದದಿಂದ ಬಂದಂತಹ ನಾದದಿಂದ ಘನವಾದ್ಯವು ಹುಟ್ಟಿತು ಎಂದು ಹೇಳಲಾಗುತ್ತದೆ.